ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದು ಅಂತ್ಯಕ್ರಿಯೆಗೆ ಸಿದ್ದತೆ ನಡೆದಿದೆ. ದೇವೇಗೌಡರ ಹುಟ್ಟೂರಾದಂತಹ ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆಗೆ ತಯಾರಿ ನಡೆಸಲಾಗುತ್ತಿದೆ. ಮಕ್ಕಳು ಮೊಮ್ಮಕ್ಕಳು ಕಣ್ಣೀರಾಗ್ತಾ ಇದ್ರೆ ಪತಿ ದೇವೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿಡಿ ಪತ್ನಿ ಚೆನ್ನಮ್ಮ ವಿಧಿವಶ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿಯೇ ಅಂತ್ಯಕ್ರಿಯೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರ ಪಾರ್ಥಿವ ಶರೀರವನ್ನು ಹಾಸನದ ಹೊಳೆನರಸೀಪುರಕ್ಕೆ ತರಲಾಗಿದೆ. ಎಚ್ಡಿ ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 2 ರಿಂದ ಸಂಜೆ 4 ಒಳಗೆ ಹರದನಹಳ್ಳಿಯ ದೇವೇಗೌಡ ಹೊಲದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಸುಮಾರು 1,500 ರಿಂದ 2,000ವರೆಗೂ ಜನರು ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದು 1,000ಕ್ಕೂ ಹೆಚ್ಚು ಪೊಲೀಸರು ಹಾಗೂ ಅಧಿಕಾರಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಅಂತ್ಯಕ್ರಿಯೆ ಸ್ಥಳಕ್ಕೆ ದಕ್ಷಿಣ ಐಜಿಪಿ ಬೋರಲಿಂಗಯ್ಯ, ಹಾಸನ ಎಸ್ಪಿ ಶುಭಾನ್ವಿತರೊಂದಿಗೆ ಆಗಮಿಸಿ ಎಲ್ಲ ವ್ಯವಸ್ಥೆ ಪರಿಶೀಲನೆ ನಡೆಸಿದರು. ಇನ್ನು ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಹೊಳೆನರಸೀಪುರ ರೇವಣ್ಣನವರ ಮನೆಯಲ್ಲಿ ಬೆಳಗ್ಗೆ 10 ಗಂಟೆವರೆಗೆ ಇರಿಸಲಾಗುತ್ತೆ. ತದನಂತರ ಚೆನ್ನಮ್ಮ ಅವರಿಗೆ ಪೂಜಾ ವಿಧಿವಿಧಾನ ನೆರವೇರಿಸಿ ಹೊಳೆನರಸೀಪುರದಿಂದ ಮಧ್ಯಾಹ್ನ 2 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ರವಾನೆ ಮಾಡಲಾಗುತ್ತೆ. ಅಂದ್ರೆ ಹರದನಹಳ್ಳಿಯ ಮಾವಿನ ಕೆರೆಗೆ ಪಾರ್ಥಿವ ಶರೀರ ರವಾನೆ ಮಾಡಿ ಸಂಜೆ 4 ಗಂಟೆ ವೇಳೆಗೆ ಚೆನ್ನಮ್ಮ ಅಂತ್ಯಕ್ರಿಯೆ ಮುಗಿಸಲು ಸಮಯ ನಿಗದಿ ಆಗಿದೆ ಅಂತ ಚೆನ್ನಮ್ಮ ಸೊಸೆ ಭವಾನಿ ರೇವಣ್ಣ ತಿಳಿಸಿದ್ದಾರೆ. ಹಾಗೆ ದೇವೇಗೌಡ ಚೆನ್ನಮ್ಮ ದಂಪತಿ ನಿಜಕ್ಕೂ ಈಗಿನ ಯುವಜನಕ್ಕೆ ಮಾದರಿಯಂತಹ ದಾಂಪತ್ಯ ಜೋಡಿ. ಸಾಮಾನ್ಯವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ದೇವೇಗೌಡರು ಪ್ರಧಾನಿ ಪಟ್ಟಕ್ಕೆ ಏರುವ ಹಂತದವರೆಗೂ ಚೆನ್ನಮ್ಮನವರ ಪಾತ್ರವು ಅಪಾರ. ಸದಾ ದೇವರ ಪೂಜೆ ಧ್ಯಾನದಲ್ಲಿ ಮಗ್ನರಾಗ್ತಾ ಇದ್ದ ಚೆನ್ನಮ್ಮ ದೇವೇಗೌಡರು ಅಂತ್ಯಕಾಲದಲ್ಲೂ ರಂಗನಾಥ ಸ್ವಾಮಿ ಸನಿಹ ತೊರೆಯಲಿಲ್ಲ ಎಂಬುದಕ್ಕೆ ಅವರ ಅಂತ್ಯಕ್ರಿಯೆ ನಡೆಯುವ ಜಾಗವೇ ಸಾಕ್ಷಿ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿಯೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದ್ದು ಕೊನೆಗೂ ರಂಗನಾಥ ಸ್ವಾಮಿ ಪಾದದ ಬಳಿಯೇ ಲಿಂಗೈಕ್ಯರಾಗ್ತಾ ಇದ್ದಾರೆ. ಹರದನಹಳ್ಳಿ ಈಶ್ವರ, ಮಾವಿನಕೆರೆ ಬೆಟ್ಟದ ರಂಗಸ್ವಾಮಿ ಇವೆರಡೂ ಇರದ ಈ ಕುಟುಂಬ ಅಪೂರ್ಣ ಅನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಪತ್ನಿ ಅಂತ್ಯಕ್ರಿಯೆ ಆಗುವ ಸ್ಥಳಕ್ಕೆ ಭೇಟಿ ನೀಡಿದ ದೇವೇಗೌಡರು ಎಲ್ಲ ಮಾಹಿತಿಯನ್ನ ಪುತ್ರ ರೇವಣ್ಣರಿಂದ ಪಡೆದರು. ಅಂತ್ಯಕ್ರಿಯೆ ಜಾಗದಲ್ಲಿ ಪತ್ನಿಯನ್ನ ನೆನೆದು ಭಾವುಕರಾಗಿ ಮೌನಕ್ಕೆ ಶರಣಾದರು. ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಮನೋಹರ್ ಲಾಲ್ ಖಟ್ಟರ್ ಸೇರಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ.